ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರಾಪರಾಗಿ ಮಂಡ್ಯ ಸ್ಟೈಲು ಹೇಗೆ ಮಟನ್ ಸಾಂಬಾರನ್ನ ಮಾಡ್ತಾರೆ, ನಾವು ಕೂಡ ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, ಕಾಳು ಮೆಣಸು, ಒಂದು 4 ಲವಂಗ, 1 ಹಿಡಿಯಷ್ಟು ಬೆಳ್ಳುಳ್ಳಿ, ದಪ್ಪದು ಒಂದು 2 ರಿಂದ 3 ಈರುಳ್ಳಿ, ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೋತೀನಿ. ಎರಡರಿಂದ 3 ಸಲ ಮಟನ್ನ ಕೂಡ ತುಂಬ ಚೆನ್ನಾಗಿ ತೊಳೆದಿಟ್ಕೊಂಡು, ಮಟನ್ನಲ್ಲಿ ಸ್ವಲ್ಪನೂ ನೀರು ಇಲ್ಲದೆ ಇರೋ ಥರ ಇಟ್ಕೊಂಡು ಒಂದು ಕುಕ್ಕರ್ಗೆ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು, ಬಿಸಿ ಆದಮೇಲೆ ನಾವು ರುಬ್ಬಿಟ್ಕೊಂಡ್ವಲ್ಲ ಆ ಮಸಾಲನ್ನ ಹಾಕಿ ಆ ಎಣ್ಣೆ ಎಲ್ಲ ಫುಲ್ ಬಿಟ್ಕೋಬೇಕು. ಅಷ್ಟು ಒಂದು 5 ನಿಮಿಷನಾದ್ರೂ ಎಣ್ಣೆಲಿ ಫ್ರೈ ಆದ ಮಸಾಲೆಗೆ ತೊಳೆದಿಟ್ಕೊಂಡಿರೋಂಥ ಮಟನ್ನು ನಾನು ಇವಾಗಲೇ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಮತ್ತು ಮಸಾಲೆ ಎಲ್ಲ ಇಟ್ಕೊಳ್ಳೋಂಗೆ ನಾನು ಇವಾಗಲೇ 2 ವಿಷಲ್ನ ತೊಗೊಂಡ್ಬಿಟ್ಟಿರ್ತೀನಿ. ಯಾಕೆ ಅಂತಂದರೆ ಚೆನ್ನಾಗಿ ಈರುಳ್ಳಿ ಮಸಾಲೆಗೆ ಮಟನ್ ಎಲ್ಲ ಇಟ್ಕೊಳ್ಳಿ ಅಂತ. ನಾವು ಬೇಳೆ ಸಾಂಬಾರು ಪುಡಿ ಬೇರೆ, ಮಟನ್ ಸಾಂಬಾರು ಪುಡಿ ಬೇರೆ ಮಾಡಿಸ್ಕೊಂಡಿಲ್ಲ. ನಿಮ್ಮದು ಯಾವುದು ಮಟನ್ ಸಾಂಬಾರಿಗೆ ಪುಡಿ ಹಾಕ್ಕೊತೀರ ಅದನ್ನೇ ಹಾಕ್ಕೊಳ್ಳಿ. ನಾವೆಲ್ಲದಕ್ಕೂ ಈ ಖಾರದ ಪುಡಿನೇ ಯೂಸ್ ಮಾಡೋದು. ಸೊ ಖಾರದ ಪುಡಿನ ಹಾಕ್ಕೊಂಡು ಒಂದು ಕುದಿಸ್ಕೋತಾ ಇದ್ದೀನಿ ವಿಷಲ್ ಆರಿದ್ಮೇಲೆ. ಅದಾದಮೇಲೆ ಮಟನ್ ಬೆಂದಿಲ್ಲ ಅಂದರೆ ಖಾರದ ಪುಡಿ ಹಾಕ್ಕೊಂಡಾದ್ಮೇಲೂ ಕೂಡ ಇನ್ನೂ ಒಂದು ವಿಷಲ್ ನಾವು ತೆಕ್ಕೋಬೋದು. ಸೊ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ನಾವು ನೀರು ಹಾಕ್ಕೊಂಡಿರ್ತೀವಲ್ಲ ಖಾರದ ಪುಡಿ, ಅದರೊಳಗಡೆ ಕುದಿಯೋಕ್ಕಿಟ್ಟು ಇನ್ನೊಂದು ಮಿಕ್ಸಿ ಜಾರಿಗೆ ಕಡಲೆಕಾಯಿ, ಗಸಗಸೆ ಹಾಕಿ ಅದನ್ನು ಕೂಡ ಸಣ್ಣದಾಗಿ ರುಬ್ಕೋತಾ ಇದ್ದೀನಿ. ಅಷ್ಟೊತ್ತು ಕಡೆ ಒಂದು ಕುದ್ದಿತ್ತು ಖಾರದ ಪುಡಿ, ಅದರೊಳಗಡಿಕೆ ರುಬ್ಬಿಟ್ಕೊಂಡಿರೋ ಕಾಯಿ ಕಡಲೆನ ಹಾಕಿ ಇವಾಗ ನಾವು ಗಟ್ಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೋತಾ ಇದ್ದೀನಿ. ಮಟನ್ ಯಾಕೋ ನನಗೆ ಬೆಂದಿರಲಿಲ್ಲ ಅನ್ನಿಸ್ತು. ಸೊ ಹಾಗಾಗಿ ನಾನು ಮತ್ತೆ 2 ವಿಷಲ್ನ ತೆಗೆಸ್ಕೊಂಡಿದ್ದೀನಿ. ಮಟನ್ ಮೊದಲೇ 2 ವಿಷಲ್ ತೆಗೆಸ್ಕೊಂಡಿರ್ತೀವಲ್ವ, ಬೆಂದರೆ ಮತ್ತೆ ಇವಾಗ ತೆಗೆಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಬೆಂದಿಲ್ಲ ಅಂದರೆ 2 ವಿಷಲ್ ತೊಗೊಂಡ್ರೆ ಸೂಪರಾಗಿ ಇರೋಂಥ ಮಟನ್ ಸಾಂಬಾರು ರೆಡಿ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.